ಅದು 2009 ಅಕ್ಟೋಬರ್ ಮೊದಲ ವಾರ. ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ಹೆಚ್ಚಾಗಿ ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಆಂಧ್ರ ಪ್ರದೇಶಗಳಲ್ಲಿ ಕುಂಭದ್ರೋಣ ಮಳೆಯ ಪ್ರಭಾವದಿಂದ ಎಲ್ಲೆಡೆ ಮಳೆ ಪ್ರವಾಹ ಸ್ಥಿತಿ ಉಂಟಾಗಿತ್ತು. ಇದರ ಪರಿಣಾಮ ಗುರು ರಾಘವೇಂದ್ರರ ಬೃಂದಾವನಕ್ಕೂ ಅಪಾಯ ಬಂದಿತ್ತು. ಕಾರಣ, ಪ್ರಸಿದ್ಧ ಯಾತ್ರಾ ಸ್ಥಳ ಮಂತ್ರಾಲಯವನ್ನು ತುಂಗಭದ್ರಾ ನದಿ ಸುತ್ತುವರೆದು ದ್ವೀಪದಂತಾಗಿತ್ತು. 4 ವೃಂದಾವನಗಳು ಬಹುತೇಕ ನೀರಿನಲ್ಲಿ ಮುಳುಗಡೆಯಾಗಿ ರಾಯರ ಬೃಂದಾವನವು ಭಾಗಶಃ ಮುಳುಗಡೆಯಾಗಿತ್ತು. ರಂಗಭವನ, ತುಳಸಿ ವೃಂದಾವನ, ಜಲಾವೃತವಾಗಿ ಅನ್ನಪೂರ್ಣ ಭೋಜನ ಶಾಲೆಯವರೆಗೆ ನದಿಯ ನೀರು ತಲುಪಿತ್ತು. ಪ್ರವಾಹ ಪೀಡಿತ ಮಂತ್ರಾಲಯ ಸ್ಮಶಾನ ಸದೃಶವಾಗಿ ಕಾಣುತ್ತಿತ್ತು. ಸುತ್ತಲಿನ 4 ಕಿಲೋಮೀಟರ್ ಪರಿಮಿತಿಯಲ್ಲಿ ಮೊಳಕಾಲವರೆಗೆ ಮಣ್ಣು ತುಂಬಿತ್ತು. ಕಣ್ಣು ಹಾಯಿಸಿದಲೆಲ್ಲ ಸತ್ತ ಪ್ರಾಣಿಗಳು, ಸರೀಸೃಪಗಳು ಹೆಚ್ಚೇಕೆ ಒಂದು ಮೊಂಬತ್ತಿ ಸಿಗದಂತಹ ಪರಿಸ್ಥಿತಿ ಉಂಟಾಗಿತ್ತು. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ 2009ರಲ್ಲಿ ನಡೆದ ಆ ಪ್ರವಾಹ ಹೇಗಿತ್ತು, ಆ ಕರಾಳ ದಿನಗಳು ಹೇಗಿದ್ದವು, ಅಲ್ಲಿಂದ ಮಂತ್ರಾಲಯ ಪುನರ್ನಿರ್ಮಾಣ ಹೇಗಾಯಿತು, ಈ ಸ್ಥಿತಿ ಮಂತ್ರಾಲಯಕ್ಕೆ ಬರಲು ನಿಜವಾದ ಕಾರಣವೇನು, ಈಗ ರಾಯರ ಮಂತ್ರಾಲಯ ಹೇಗಿದೆ ಎನ್ನುವ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಪ್ರವಾಹದ ಅಬ್ಬರಕ್ಕೆ ಮಂತ್ರಾಲಯದ ಮಠದಲ್ಲೆಲ್ಲ ಕೆಸರು ರಾಶಿ, ಹಾವು ಚೇಳುಗಳು, ಜಾನುವಾರುಗಳು, ಮನುಷ್ಯರ, ಪ್ರಾಣಿಗಳ ಹೆಣ ರಾಶಿ ರಾಶಿಯಾಗಿ ಸೇರಿತ್ತು. ಮಠದ ಗೋಶಾಲೆಯಲ್ಲಿದ್ದ ಸುಮಾರು 65ಕ್ಕೂ ಹೆಚ್ಚು ಜೀವಂತ ಜಲಸಮಾಧಿಯಾಗಿದ್ದವು. ಮಂತ್ರಾಲಯಕ್ಕೆ ರಾಜ್ಯದ ಉತ್ತರ ಭಾಗದಿಂದ ಸಂಪರ್ಕ ಸಂಪೂರ್ಣ ಕಡಿತಗೊಂಡಿತ್ತು. ರಾಯರ ಬೃಂದಾವನದಲ್ಲೂ 1 ಅಡಿ ಮಟ್ಟಕ್ಕೆ ನೀರು ಸುತ್ತುವರೆದಿತ್ತು. ರಾಯಚೂರು ಮಂತ್ರಾಲಯ ಅಂತಾರಾಜ್ಯ ಹೆದ್ದಾರಿ ಸಂಪೂರ್ಣವಾಗಿ ಜಲಾವೃತವಾಗಿ ಸಂಚಾರ ಸ್ಥಗಿತವಾಗಿತ್ತು. ಅಲ್ಲಿಯವರೆಗೆ ಆಹಾರ ನೀರಿಲ್ಲದ ಜನರು ಪ್ರಾಣ ಭೀತಿಯಲ್ಲಿ ನರಳುತ್ತಿದ್ದರು. ಪರಿಹಾರ ಕಾರ್ಯದಲ್ಲಿ ಸಹಕರಿಸುವಂತೆ ರಾಯರ ಮಠದ ಆಡಳಿತ ಮಂಡಳಿ ಭಕ್ತಾದಿಗಳಲ್ಲಿ ಕೂಡ ವಿನಂತಿಸಿತ್ತು. ಊಹಿಸಲು ಸಾಧ್ಯವಾದಂಥ ರೀತಿಯಲ್ಲಿ ರಾಯರ ಭಕ್ತರು ಮಠದ ನಿವೇದನೆಗೆ ಸ್ಪಂದಿಸಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಕೊಂಡಿದ್ದರು. ಅಂದಿನ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದ ಯಡಿಯೂರಪ್ಪ ಮಠದ ಪುನಶ್ಚೇತನಕ್ಕೆ ಉತ್ತಮ ಸಹಕಾರ ಕೂಡ ನೀಡಿದ್ದರು. ಆಶ್ಚರ್ಯಕರ ರೀತಿಯಲ್ಲಿ ಕೆಲವು ತಿಂಗಳಲ್ಲಿ ಮಂತ್ರಾಲಯದ ರಾಯರ ಮಠ ಎಂದಿನಂತೆ ಕಂಗೊಳಿಸಲು ಪ್ರಾರಂಭಿಸಿತ್ತು. ಆದರೆ ಮಂತ್ರಾಲಯದ ಗ್ರಾಮಸ್ಥರ ಮತ್ತು ಶ್ರೀಮಠಗಳ ಸಿಬ್ಬಂದಿಗಳ ಪ್ರಕಾರ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಮತ್ತು ಇಡೀ ಊರಿಗೆ ಮುಳುಗುವ ನೀರು ಬಂದಿದ್ದು ಮಂಚಾಲಮ್ಮನ ಶಾಪದಿಂದ. ಮಂಚಾಲಮ್ಮನ ಮನೆಯನ್ನು ಹಾಳಗೆಡುವುದರಿಂದ ಮಂಚಾಲಮ್ಮ ಇಡೀ ಊರನ್ನೇ ಆಹುತಿ ತೆಗೆದುಕೊಂಡಿದ್ದಾಳೆ ಎಂದು ಇಲ್ಲಿನ ಜನರ ಅಭಿಪ್ರಾಯವಾಗಿತ್ತು. 1 ವರ್ಷದ ಹಿಂದೆ, ಅಂದರೆ 2008ರಲ್ಲಿ ಜೀರ್ಣೋದ್ಧಾರದ ಹೆಸರಿನಲ್ಲಿ ಮಂಚಾಲಮ್ಮನ ದೇವಾಲಯದ ಗೋಪುರವನ್ನು ಕೆಡವಲಾಗಿತ್ತು. ಅಲ್ಲಿಂದ ದೇವಿಗೆ ಪೂಜೆಯನ್ನು ಕೂಡ ನಿಲ್ಲಿಸಲಾಗಿತ್ತು. ಜೀರ್ಣೋದ್ಧಾರದ ಕೆಲಸವನ್ನು ಬೇಗ ಮುಗಿಸಿ ಪೂಜೆ ಆರಂಭಿಸಿ, ಇಲ್ಲವಾದರೆ ದೇವಿ ಮುನಿಸಿಕೊಳ್ಳುತ್ತಾಳೆ ಎಂದು ಮಠದ ಮುಖ್ಯಸ್ಥರಿಗೆ ಗ್ರಾಮಸ್ಥರು ಹೇಳುತ್ತಾರೆ ಇದ್ದರು. ಆದರೆ ಆ ಸಂದರ್ಭದಲ್ಲಿ ಆ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ಈ ಅನಾಹುತಕ್ಕೆ ಇದೇ ಕಾರಣ ಎಂದು ಅಲ್ಲಿನ ಗ್ರಾಮಸ್ಥರು ಶ್ರೀಮಠವನ್ನು ದೂರುತ್ತಿದ್ದರು. ಮಂಚಾಲಮ್ಮ ಬೇರೆಯಲ್ಲ, ರಾಯರು ಬೇರೆಯಲ್ಲ. ಆ ತಾಯಿ ನಮ್ಮ ಗುರುಗಳಿಗೆ ಆಶ್ರಯ ನೀಡಿದವಳು, ಅವಳ ಬಗ್ಗೆ ಖಂಡಿತ ಅಸಡ್ಡೆ ಇಲ್ಲ ಎಂದು ಶ್ರೀಮಠದ ಸ್ವಾಮಿಗಳು ಕೂಡ ಹೇಳಿದ್ದರು. ಇಷ್ಟು ವರ್ಷ ತುಂಗೆ ಎಷ್ಟೇ ಉಕ್ಕಿ ಹರಿದರೂ ನೀರು ಮಂಚಾಲಮ್ಮನ ಗುಡಿ ಮುಟ್ಟುತ್ತಿತ್ತೇ ವಿನಃ ಬೃಂದಾವನ ಮುಳುಗುವುದನ್ನ ನಾವು ಯಾವತ್ತೂ ಕಂಡಿಲ್ಲ. ನಮ್ಮಿಂದ ತಪ್ಪಾಗಿದೆ, ಇನ್ನು ಮುಂದೆ ಹೀಗಾಗದಂತೆ ನೋಡಿಕೊಳ್ಳುತ್ತೇವೆ, ಕಾಮಗಾರಿ ಆದಷ್ಟು ಬೇಗ ಪೂರ್ಣಗೊಳಿಸುತ್ತೇವೆ, ತಾಯಿ ನಮ್ಮನ್ನು ಕ್ಷಮಿಸಲಿ ಎಂದು ಮಂತ್ರಾಲಯದ ಮಠದ ಪೀಠಾಧಿಪತಿಗಳು ಹೇಳಿದ್ದರು.
ರಾಯರ ಬೃಂದಾವನದ ಕೂಗಳತೆ ದೂರದಲ್ಲಿರುವ ಮಂಚಾಲಮ್ಮ ಮಂತ್ರಾಲಯದ ಗ್ರಾಮದೇವತೆ. ರಾಯರು ಕೂಡ ಮಂಚಾಲಮ್ಮನ ಅನುಮತಿ ಮತ್ತು ಆಶೀರ್ವಾದ ಪಡೆದೇ ತುಂಗಭದ್ರಾ ತೀರದಲ್ಲಿ ನೆಲೆಗೊಂಡಿದ್ದು ಎಂದು ಉಲ್ಲೇಖ ಕೂಡ ಇದೆ. ರಾಯರ ಬೃಂದಾವನ ಎಷ್ಟೇ ಖ್ಯಾತಿಯಾಗಿದ್ದರೂ ಅಲ್ಲಿನ ಅಂದಾಜು ಸುಮಾರು 3,000 ಮಂದಿ ಆದ್ಯತೆ ನೀಡುವುದು ಮಂಚಾಲಮ್ಮನಿಗೆ ಮಾತ್ರ. ರಾಯರ ಕೃಪೆಯಿಂದ ಹಾಗೂ ಮಂಚಾಲಮ್ಮನ ಆಶೀರ್ವಾದದಿಂದ ಮತ್ತೆ ದಿನ ಕಳೆದಂತೆ ನವ ಮಂತ್ರಾಲಯ ನಿರ್ಮಾಣವಾಗುವ ಸ್ಥಿತಿಯಲ್ಲಿದೆ. ಇದು ಪ್ರವಾಹ ಪೀಡಿತ ಮಂತ್ರಾಲಯವನ್ನ ನವ ಮಂತ್ರಾಲಯವಾಗಿ ಪರಿವರ್ತಿಸಲು ಸಹ ಹರಸಾಹಸ ಪಟ್ಟು ಯಶಸ್ವಿಯಾಗಿರುವ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಶ್ರೀಗಳ ಅನುಭವ ನುಡಿಯಾಗಿದೆ. 2009ರಲ್ಲಿ ಭಾರೀ ಪ್ರವಾಹದಿಂದ ಜರ್ಜರಿತಗೊಂಡಿದ್ದ ಮಂತ್ರಾಲಯವನ್ನ ರಾಯರ ಕೃಪೆ ಹಾಗೂ ಮಂಚಾಲಮ್ಮನ ಆಶೀರ್ವಾದ ಮತ್ತು ದಾನಿಗಳ ನೆರವಿನಿಂದ ನವ ಮಂತ್ರಾಲಯವಾಗಿ ಪರಿವರ್ತಿಸಿದ ಹಿಂದಿನ ಶ್ರಮವನ್ನು ಅವರು ಮುಂದಿನ ದಿನಗಳಲ್ಲಿ ಹಂಚಿಕೊಂಡಿದ್ದರು. ಮಂತ್ರಾಲಯವನ್ನ ಮೊದಲ ಸ್ಥಿತಿಗೆ ತರುವುದಕ್ಕೆ ಕನಿಷ್ಠ 3 ರಿಂದ 5 ವರ್ಷಗಳು ಬೇಕು ಎಂದು ಭಾರತೀಯ ಸೇನಾಪಡೆಯ ಮದ್ರಾಸ್ ಇಂಜಿನಿಯರ್ ಅಭಿಪ್ರಾಯ ಕೂಡ ಪಟ್ಟಿದ್ದರು. ಇದರ ಜೊತೆಗೆ ಶ್ರೀಮಠದಿಂದ ಮಿಷನ್ 2030 ಎಂಬ ಯೋಜನೆ ರೂಪಿಸಲಾಗಿತ್ತು. ಒಂದೆಡೆ ಮಠದ ಭಕ್ತರು, ಸುತ್ತಲಿನ ಹಳ್ಳಿಯ ಜನರು RSS ಈ ನವ ಮಂತ್ರಾಲಯವನ್ನ ಕಟ್ಟಿದ್ದಾರೆ. ಪ್ರವಾಹ ನಂತರದ ದಿನಗಳಲ್ಲಿ ಮಂತ್ರಾಲಯದಲ್ಲಿ ಒಂದೇ ಒಂದು ಕೊಠಡಿ ವಾಸಕ್ಕೆ ಯೋಗ್ಯವಾಗಿರಲಿಲ್ಲ. ರಾಯರ ದರ್ಶನ ಮತ್ತು ಆರಾಧನಾ ಸ್ಥಳ ನಿರ್ಮಾಣಕ್ಕೆ 4 ರಿಂದ 6 ತಿಂಗಳೇ ಬೇಕಾಯಿತು. ನಂತರ ಎಡಬಲದ ಪ್ರಾಕಾರ, ಪರಿಮಳ ಪ್ರಸಾದ ಪಾಕಶಾಲೆ ನಿರ್ಮಾಣಕ್ಕೆ ಕೈ ಹಾಕಲಾಗಿತ್ತು. ಅಂದಿನ ಸಂಸದ ರಾಜೀವ್ ಚಂದ್ರಶೇಖರ್ ಫೌಂಡೇಶನ್ ಹಾಗೂ ಇನ್ಫೋಸಿಸ್ ಖ್ಯಾತಿಯ ಸುಧಾ ನಾರಾಯಣಮೂರ್ತಿ ಫೌಂಡೇಶನ್ ವತಿಯಿಂದ ಮನೆ ನಿರ್ಮಾಣ ಕಾರ್ಯ ಆರಂಭಿಸಲಾಗಿತ್ತು. ಅಂದು ಪ್ರವಾಹದಿಂದ ಹಾಳಾಗಿದ್ದ ಮಂತ್ರಾಲಯ ದಿನ ಕಳೆದಂತೆ ತನ್ನ ಹೊಸ ಕಳೆಯನ್ನ ಪಡೆದುಕೊಂಡಿತ್ತು. ಈಗಲೂ ಕೂಡ ನವ ಮಂತ್ರಾಲಯದ ಆ ಯೋಜನೆ ದಿನದಿಂದ ದಿನಕ್ಕೆ ರೂಪುಗೊಳ್ಳುತ್ತಿದೆ. ಆ ರಾಯರ ಆಶೀರ್ವಾದ, ಆ ಮಂಚಾಲಮ್ಮನ ಆಶೀರ್ವಾದ ಸದಾ ಮಂತ್ರಾಲಯದ ಮೇಲೆ ಇರಲಿ ಎಂದು ನಾವು ಕೂಡ ಹಾರೈಸುತ್ತೇವೆ. ಸ್ನೇಹಿತರೆ, ಮಂತ್ರಾಲಯ ಈಗ ನೀವು ಯಾವುದೇ ಸಮಯದಲ್ಲೂ ಮಂತ್ರಾಲಯಕ್ಕೆ ಭೇಟಿ ಕೊಡಬಹುದು. ಯಾವುದೇ ಭಯ ಪಡುವ ಅವಶ್ಯಕತೆನೇ ಇಲ್ಲ. ಹಾಗೂ ಆ ರಾಯರ ಆಶೀರ್ವಾದ ಪಡೆದು ಪುನೀತರಾಗಿರಿ ಎಂದು ನಾವು ಕೂಡ ಹಾರೈಸುತ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಜೈ ರಾಘವೇಂದ್ರ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.